ಬೀಗ್ರೆ 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 ಯಪ್ಪ, ಈ ಮನೆಗೆ ನನ್ನ ಕಾಲೂನು ಇಕ್ಕಿರ್ಲಿಲ್ಲ. ಏಸ್ ದೊಡ್ಡದಾಗೈತೆ ಮನೆ. ಹ್ಮ್ ಸಂದ ಕೊಟ್ಬಿಟ್ಟವ್ರೆ. ಹಳೆ ಮನೆ ಇದ್ದಾಗ ನೋಡಿದ್ದೆ ನಾನು, ಈ ಮನೆನ ನೋಡೇ ಇರಲಿಲ್ಲ. ಇವಾಗ ಎಂಥ ಸಂದ ಕಾಣಿಸ್ತೈತೆ. ಹ್ಮ್ ಇಂಥ ಮನೆಗೆ ನನ್ನ ಮಗಳು ಸಸಿಯಾಗಿ ಬತ್ತಾಳೆ ಅಂತ ಹೇಳಿದ್ರೆ ಅದಕ್ಕಿನ್ನೂ ಪುಣ್ಯ ಎಲ್ಲೈತೆ ಹೇಳು. ಕೊನೆಗೂ ನನ್ನ ಹಠ ನಾನು ಸಾಧಿಸ್ಬಿಟ್ಟೆ. ಕೊನೆಗೂ ಹೆಂಗೋ ಈ ಸಾವುಕಾರನ ಮಗನ ಬುಟ್ಟಿಗೆ ಹಾಕ್ಕೊಂಡು ಈ ಮನೆ ಆಸ್ತಿ ಎಲ್ಲ ನನ್ನ ಮಗಳ ಹೆಸ್ರಿಗೆ ಬರಂಗೆ ಮಾಡಬೇಕು ಅಂತ ಅಂದ್ಕೊಂಡು ಎಷ್ಟೆಲ್ಲ ಅಂದ್ಕೊಂಡಿದ್ದೆ. ಕೊನೆಗೂ ಎಲ್ಲ ನೆರವೇರ್ತೈತೆ. ಯಾರು ಕಾಣ್ತಾನೆ ಇಲ್ವಲ್ಲ. ಅಯ್ಯೋ, ಬೀಗ್ರೆ ಬೀಗ್ರೆ ಬೀಗ್ರ ಏನಾಗಬೇಕಿತ್ತು? ಅತ್ತೆ, ಬನ್ನಿ ಬನ್ನಿ ಅತ್ತೆ. ಏನು ಇವರು ಅತ್ತೆನಾ? ಯಾವ ಕಡೆಯಿಂದ ನಿನ್ಗೆ ಅತ್ತೆ? ಏಯ್, ನಿನಗೆ ಯಾಕೆ ಬೇಕು? ಇದು ನನ್ನ ಪರ್ಸನಲ್ ವಿಚಾರ. ನಾನು ಏನ್ ಬೇಕಾದ್ರೂ ಮಾಡ್ಕೊಂತೀನಿ. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಇವರು ನಮಗೆ ಅತ್ತೆ. ಇವ್ರ ಮಗಳನ್ನ ನಾನು ಮದುವೆ ಮಾಡ್ಕೊಳ್ತಾ ಇದ್ದೀನಿ. ಅವರು ಗಂಡು ಕೇಳಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರೆ. ನಾನೇ ಕರ್ತಿರೋದು ಬನ್ನಿ ಮನೆಗೆ ಅಂತ ಹೇಳ್ಬಿಟ್ಟು. ನೋಡೋ, ಬಂದವ್ರಲ್ಲ ಮನೆಗೆ ಹೆಣ್ಮಕ್ಳದ್ದು ಏನು ಕೆಲಸ? ಕಾಫಿ ಗಿಫಿ ಮಾಡಿ ಕೊಡ್ತೀಯೋನೋ ಕೊಡೋಕೆ ಸುಮ್ಮನೆ ಒಳಗಡೆ ಕರೆದು. ಅತ್ತೆ ಬನ್ನಿ, ಅತ್ತೆ ಬನ್ನಿ ಬನ್ನಿ. ಅತ್ತೆ, ಆಶಾ ಬರ್ಲಿಲ್ವಾ? ಆಶನ ಎಲ್ಲನ ಮನೆ ನೋಡ ಶಾಸ್ತ್ರಕ್ಕೆ ಹೆಣ್ಣು ಗಂಡು ಕೇಳೋಕೆ ಯಾರನ ಅವ್ರಿಗೆ ಹೆಣ್ಮಕ್ಳನ್ನ ಕರ್ಕೊಬರಕಾಯ್ತದೇನಪ್ಪ. ಅವಳಿಗಂತೂ ಫುಲ್ ನಾಚಿಕೆ. ಅದಕ್ಕೆ ನೀಯ ಬರೋಕಿಲ್ಲ ಕಣಮ್ಮ, ನೀನು ಹೋಗ್ಬಿಟ್ ಬಾ ಅಂತ ಹೇಳಿದ್ಲು. ನಾನು ಅದಕ್ಕೆ ನೀನಿಯ ಸಾರನ್ನು ಬಂದ್ಬಿಟ್ಟೆ ಕೇಳ್ಕೊಂಡು ಹೋಗೋಣ. ಆಮೇಕಿಂದ ದಿನಗಳು ಸಂದಕ್ಕಿಲ್ವಂತೆ. ಆಮೇಕಿಂದ ಯಾಕೆ ಇವಾಗ ಏನೇ ಫಿಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲಿ ಮನೆಗೆ ಯಾರು ನೋಡ್ಬೇಕು ಕಾಣ್ತಾನೆ ಇಲ್ಲ. ಏ, ನಮ್ಮ ಅಮ್ಮ ಏನು ಕೆಲ್ಸಕ್ಕೂ ಈಚೆ ಕಡೆ ಹೋಗೈತೆ. ನಮ್ಮಪ್ಪ ಇಲ್ಲೇ ಎಲ್ಲ ಇರಬೇಕು ಹೊಲ್ದತ್ರ. ನಾನು ಕರಿತೀನಿ. ಬನ್ನಿ ಅತ್ತೆ, ಬನ್ನಿ ಬನ್ನಿ. ಏ ಅಣ್ಣ, ಏನ್ಲ ಮಾಡ್ತಿದ್ಯಾ ಇದು? ಅಲ್ಲ, ನಿನ್ನ ಮಮತಾ ಆಂಟಿ ಮಗಳನ್ನ ಮದುವೆ ಮಾಡ್ಕೋಬೇಕು ತಾನೇ? ಅದ್ರದ್ದೆಲ್ಲ ನ್ಯಾಯ ಪಂಚಾಯತ್ಗೆ ಆಯ್ತಾ ತಾನೆ? ನೀನು ನೋಡಿದ್ರೆ ಇವಾಗ ಇವ್ರ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ಗೇನು ತಲೆಗೆಲೆ ಕೆಟ್ಬಿಟ್ಟೈತಾ ಏನು? ಏಯ್, ನಿಂದೇನಾಯ್ತೋ ನೀನು ನೋಡ್ಕೊಳ್ಳೆ ಸುಮ್ಮನೆ. ನನ್ನ ವಿಚಾರಕ್ಕೆ ಬರಬೇಡ. ನಿಂದೇನಾಯ್ತಾ ನೋಡ್ಕ. ಆಸ್ತಿ ಹೊಡಿಯೋಕ್ಕೆ ಅಂತ ಬಂದಿದ್ಯಾ ತಾನೆ? ಹೊಡಿ ಆಸ್ತಿ ಹೊಡಿಯೋದೇ ತಾನೇ ಕೆಲಸ ನಿನಗೆ. ಅರ್ಧ ಆಸ್ತಿನ ಹೆಂಗೋ ನಿನ್ನ ಪರ ಮಾಡ್ಕೊಂಡಿದ್ಯಾ, ಅದು ನಿಕ್ಕೊಂಡು ಏನಾರ ಮಾಡ್ಕ. ಅಯ್ಯೋ ಅತ್ತೆ, ನಾನು ನೋಡಿ ಬಾಗ್ಲಾಗೆ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಬನ್ನಿ ಅತ್ತೆ, ಬನ್ನಿ ಒಳಗಡೆ ಬನ್ನಿ. ಮನೆ ಭಾಳ ಸಂದಕೈತೆ ಕಣಪ್ಪ. ಯಾವ ಕಾಲಾಗಿತ್ತು ನಾನಂತೂ ಬಂದ್ಬಿಟ್ಟು ನಿಮ್ಮ ಮನೆಗೆ. ಈಗಲೇನಿಯ ಗೊತ್ತಿರೋದು ನಾನಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಮನೆ ಬೋ ಸಂದ ಕಟ್ಟಿದ್ದೀರಾ ನೋಡಿ. ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ನಮ್ಮ ಅಣ್ಣ ಇನ್ನೊಂದು ಹುಡುಗಿನ ಯಾವುದೋ ಹುಡುಗಿನ ಲವ್ ಮಾಡ್ಬಿಟ್ಟು ಆಮೇಕಿಂದ ಅವಳೊಂದು 3 ತಿಂಗಳು ಬಸ್ಸಿನೂ ಮಾಡ್ಬಿಟ್ಟು ಮಮತಾಂಟಿ ಮಗಳನ್ನ ಇವಾಗ ನಿಮ್ಮ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಮಾಡವನೆ ನೋಡಿ. ನಿಮ್ಮ ಮಗಳ ಜೀವನ ನೀವೇ ಯಾಕೆ ಕೈಯಾರೆ ಹಾಳು ಮಾಡ್ತೀರಾ? ಸುಮ್ಮನೆ ನೀಯ ಹೊಂಟೋಗ್ಬಿಡಿ ಇಲ್ಲಿಂದ. ಲೇ ನಿಧಿ, ನನ್ನ ಸುದ್ದಿಗೆ ಬರಬೇಡ ಅಂತ ನಿಂಗೆ ಎಷ್ಟೇ ಹೇಳ್ಬೇಕು? ನನ್ನ ಸುದ್ದಿಗೆ ಯಾಕೆ ಬತ್ತೀಯ ನೀನು? ನ್ಯಾಯವಾಗಿ ಬದುಕತ್ ಕಲ್ತ್ಕೊಳ್ಳೋ ಗುಬ್ಬಾಲ್ಡು ಅಣ್ಣನಂತೆ ಅಣ್ಣ. ಏಯ್, ಕಲ್ತ್ಕೊ ನ್ಯಾಯವಾಗಿ. ಯಾವಳೆವಳಿಗೂ ಮೋಸ ಮಾಡ್ಬಿಟ್ಟು ಇನ್ನೊಬ್ಳ ಹತ್ರ ನೀನು ಏನ್ ಮಾಡ್ಬೇಕು ಅಂತ ಬಂದಿದ್ಯಾ? ಸಿಕ್ದವ್ರಿಗೆಲ್ಲ ಮೋಸ ಮಾಡ್ಕೊಂಡು ಓಡ್ತೀಯಲ್ಲ ನೀನು. ನೋಡೆ, ನನ್ನ ಇಷ್ಟ. ಹುಡುಗಿ ಕೊಡಕ್ಕೆ ಅವ್ರು ರೆಡಿ ಆಗವ್ರೆ, ಮದುವೆ ಮಾಡ್ಕೊಳಕ್ಕೆ ನಾನು ರೆಡಿ ಆಗಿದ್ದೀನಿ. ತಾಳಿ ಕಟ್ಸ್ಕೊಳಕ್ಕೆ ನಮ್ಮ ಹುಡುಗಿನೂ ರೆಡಿ ಆಗವಳೆ. ಇದ್ರ ಮಧ್ಯೆ ನೀನು ಯಾವಳೆ ಹಿಂಗ್ ಮಧ್ಯೆ ಒಂದು ಅಳ್ಳಾಡ್ಸಕ್ಕೆ? ನೋಡಿ ಆಂಟಿ, ನಿಮ್ಮ ಮಗಳು ಭವಿಷ್ಯ ಹಾಳಾಗಿ ಹೋಗ್ಬಾರ್ದು ಅಂತಾನೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ. ಅಯ್ಯೋ ಬುಡವ, ನಾನೇ ನಿನ್ನ ಪಾಲಕ್ ಬಂದ್ರೆ ಅರ್ಧ ಆಸ್ತಿಗೆ ನಾನೇನು ಬಂದು ಕೇಳೋದಿಲ್ಲ ಪಾಲ್ ಕೊಡು ಅಂತ ಹೇಳ್ಬಿಟ್ಟು ಸುಮ್ಕಿರು. ನಿನ್ನ ಆಸ್ತಿ ನೀನೇ ಏನಿಯ ಮಡಿಕ. ನನ್ನ ಒಳಿಯ ನನ್ನ ಮಗಳು ಸಂದಕೇನಿಯ ಇತ್ತಾರೆ. ಅಯ್ಯೋ, ನನ್ನ ಒಳಿಯ ಸಾವುಕಾರ ಅಂತ ಹೇಳ್ಬಿಟ್ಟು ಆದಿ ಬೀದಿನಾಗ ಹೋಗೋ ಹುಡುಗಿಯರೆಲ್ಲನೂ ಮ್ಯಾಲ್ ಬಿದ್ದು ಹೋದ್ರೆ ಇನ್ನೇನಾಯ್ತದೆ ಹೇಳು? ನೋಡು, ನನ್ನ ಮಗಳು ಸಂದಾಗೇನಿಯ ಇತ್ತಾಳೆ, ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ನೋಡಮ್ಮ, ನಿಂದು ಏನಾಯ್ತದು ನೋಡ್ಕ. ಚಿಕ್ಕ ಹುಡುಗಿ ನಿಂಗೆ ಏನು ಗೊತ್ತಾಗಲ್ಲ. ಸುಮ್ಮನೆ ನೀಯ ಹೋಗು. ಎಂಥ ಜನ ಏನು ಅಂತ ಮಾತಾಡ್ತೀರಾ? ಅಷ್ಟೆಲ್ಲ ಮೋಸ ಮಾಡೋನು ಇನ್ನೊಬ್ರಿಗೆ ಅಂತ ಬಾಯ್ ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ. ಆದ್ರೂ ನೀವು ಛೇ. ಮತ್ತೆ ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವಳಿಗೆ ಹಂಗೇನೆ ನನ್ನನ್ನು ಕಂಡ್ರಾಗಲ್ಲ. ಅರ್ಧ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ಟವಳೆ. ಇನ್ನು ಅರ್ಧ ಆಸ್ತಿನೂ ಹೊಡ್ಕೊಂಡ್ಬಿಟ್ಟು ಮಜಾ ಮಾಡೋಣ ಅಂತ ಹೇಳ್ಬಿಟ್ಟು ಏನೇನೋ ಪ್ಲಾನ್ ಮಾಡ್ತಾವಳತ್ತೆ. ಅತ್ತೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲ ಅಳಿ ಅಂದ್ರೆ ಇಲ್ಲ, ನಾನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಬಿಡು. ನಂಗೆ ಗೊತ್ತು ಅತ್ತೆ. ಅತ್ತೆ, ಇರು, ಅಪ್ಪನ ಕರೆದ್ಬಿಟ್ಟು ಬರ್ತೀನಿ. ಅಪ್ಪ, 20 ವರ್ಷದ ದ್ವೇಷ ಇವತ್ತು ಸರಿ ಹೋಗ್ತೈತೆ ಅಂತದ್ರಾಗೆ ಈ ಮಮತನ ಮಗಳು ಬಂದ್ಬಿಟ್ಟು ಕೆಡಿಸ್ಬಿಟ್ಲು ಅಂತ ಹೇಳ್ಬಿಟ್ಟು 20 ವರ್ಷ ಕಷ್ಟಪಟ್ಟರೆಲ್ಲ ಬಿಟ್ಕೊಡಕ್ಕಾಗ್ತೈತಾ? ಸಾಧ್ಯನೇ ಇಲ್ಲ. ಈ ಸಾವುಕಾರನ ಮೇಲೆ ದ್ವೇಷ ಯಾವತ್ತೂ ನನಗೆ ಕಡಿಮೆ ಆಗಲ್ಲ. ಹೊತ್ಕೊಂಡು ಉರಿತಾ ಇತ್ತು ನನಗಂತೂ. ಬೆಂಕಿ ಇಕ್ದಂಗೆ ಆಗ್ತೈತೆ. ಯಾವಾಗ ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬತ್ತಳೋ ಅವತ್ತೇ ಈ ಸಾವುಕಾರನ ಕೊನೇ ದಿನ. ಈ ನನ್ನ ಮಗನ ಗೋಲಿ ಹೊಡೆದಂಗೆ ಹೊಡೆದ್ಬಿಟ್ಟು ಹಂಗೆ ಉಗುತ್ತೀಚೆ ಕಡೆಗೆ ಹಾಕ್ಬಿಡ್ತೀನಿ. ಲೋಪರ್ ಬಡ್ಡಿ ನನ್ನ ಮಗುನ. ಇವನನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ನಾನು. ನೋಡ್ತಾ ಇರ್ರಿ. ಲೋ ಸಾವುಕಾರ, ನಿನ್ನ ಆಟ ಎಲ್ಲ ನನ್ನ ಮುಂದೆ ನಡೆಯಲ್ಲ ಕಣ್ಲ. ಎಷ್ಟು ಮೋಸ ಮಾಡಿಬಿಟ್ಟೆ ನನಗೆ 20 ವರ್ಷದಿಂದೆ. ಮರೆಯಲ್ಲ. ಫ್ಯಾಕ್ಟ್ರಿ ಅಂತ ಹೇಳಿ ಮೋಸ ಮಾಡಿ ಇವತ್ತು ಮಜಾ ಮಾಡ್ಕೊಂಡಿದ್ಯಾ? ನನ್ನ ಮಗಳು ಈ ಮನೆಗೆ ಬತ್ತಾಳೆ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ. ನಮಸ್ಕಾರ ಸಾವುಕಾರೆ. ನಮಸ್ಕಾರ. ಅಪ್ಪ ಅದೇ ಹೇಳಿದ್ನಲ್ಲ, ನನ್ನ ಮದುವೆ ವಿಚಾರ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರೆ. ಇವಳ ಮಕ್ಕ ನೋಡಿದ್ರೆ ಮೈಯೆಲ್ಲ ಉರಿತಾ ಐತೆ ನನಗೆ. ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ನನ್ನ ಆಸ್ತಿ ನನಗೆ ಸೇರಬೇಕು ಅಂದರೆ, ನನ್ನ ಮಗ ನನ್ನ ಮಾತು ಕೇಳಬೇಕು ಅಂದರೆ ನನ್ನ ಮಗನಿಗೆ ತಕ್ಕನಾಗಿ ನಾನು ಕುಣಿಬೇಕು ಅಷ್ಟೇನೆ. ಇಲ್ಲ ಅಂತ ಹೇಳಿದ್ರೆ ನನ್ನ ಕತೆ ಅಷ್ಟೇ.
ಏನ್ ಶಾರದಿ ಎಷ್ಟೊಂದು ವರ್ಷಗಳೇ ಆಗೋಗ್ಬಿಡ್ತು ನಿನ್ನಂತೂ ನೋಡ್ಬಿಟ್ಟು ನಾನು. ಹ್ಞೂ ಸಾವ್ಕಾರೆ, ವರ್ಷಗಳೇ ಕಳ್ದೋಗ್ಬಿಟ್ವು ನಾವು ನೀವು ಸರಿಯಾಗಿ ಮಾತಾಡಿ ಇದು ಮಾಡಿ ಎಲ್ಲನೂ ಹೆಂಗನೂ ಆತಾಗ ಹೆಂಗನೂ ನಿಮ್ಮ ಮಗ ನನ್ನ ಮಗಳು ಇಷ್ಟಪಟ್ಬಿಟ್ರಲ್ಲ, ಮದುವೆ ಒಂದು ಮಾಡಿ ಮುಗಿಸ್ಬಿಟ್ರೆ ಮತ್ತೆ ಕಿತ್ತೋಗಿರೋ ನಮ್ಮ ಸಂಬಂಧಗಳು ಎಲ್ಲನೂ ಒಂದಾಗ್ಬಿಡ್ತವೆ. ಅದೇ ನೀನು ನನ್ನ ಆಸೆ, ದೇವ್ರಿಚ್ಛೆನೂ ಅದೇ ಅನ್ನಿಸ್ತದೆ. ನಿಮ್ಮ ಮಗ ಮಾತ್ರ ಭಾಳ ಅಂದರೆ ಭಾಳ ಒಳ್ಳೆಯವನು. ನನ್ನ ಮಗಳಂತೂ ಅದು ಎಷ್ಟು ಇಷ್ಟಪಡ್ತಾಳೋ ಏನು ಗೊತ್ತಾ. ಅದೇ ಏನು ವಿಚಾರ, ಯಾವಾಗ ಮದುವೆ ಮಾಡೋದು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಈಗ ಮದ್ವಿಗೇನು ಅವಸರ ಇಲ್ವಲ್ಲ, ಮದ್ವೆ ನಾನು ನಿಧಾನಕ್ಕೆ ಮಾಡಿದ್ರು ಆಯ್ತು. ಮೊದಲು ಎಲ್ಲ ಮಾತುಕತೆ ಎಲ್ಲ ಮಾತಾಡ್ಬಿಟ್ಟು ಆಮೇಲೆ ನಿಧಾನಕ್ಕೇನೆ ಮದ್ವೆ ಮಾಡೋಣ. ಅಯ್ಯೋ ಅದು ಹೆಂಗಾಯ್ತದೆ, ನಿಮ್ಮ ಮಗನ ಮೊದಲೇ ಗಲಾಟೆಗಳು ಅದು ಇದು ಅಂತ ಬೇಜಾನ್ ಗಲಾಟೆಗಳೆಲ್ಲ ಹೋವೆ. ಈಗ ಮತ್ತೆ ಅದು ಇದು ಅಂತ ಕುಂತ್ಕೊಂಡ್ರೆ ಆಯ್ತದ. ಆದಷ್ಟು ಬೇಗನೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಏನಂತೀರಳಿ ಅಂದ್ರೆ? ಹ್ಞೂ ಅಪ್ಪ, ಅತ್ತೆ ಹೇಳೋದು ನಿಜನೇನೆ. ನನ್ನ ಕಂಡ್ರೆ ಊರಿಗೆ ಎಲ್ಲನೂ ಸ್ವಲ್ಪ ಅಸೂಯೆ ಬಂದ್ಬಿಟ್ಟೈತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಆದಷ್ಟು ಬೇಗನೆ ನೀ ಮದುವೆ ಮಾಡ್ಕೊಂಡ್ರೆ ನೀ ಮೇಲು. ಈ ಸಾವುಕಾರಂಗೆ ಏನನ್ನ 2 ನಿಮಿಷ ಟೈಮ್ ಕೊಟ್ಬಿಟ್ರೆ ಮಟಾಶ್ ಮಾಡ್ಬಿಡ್ತಾನೆ ಅಷ್ಟೇನೆ. ಈ ನನ್ನ ಮಗು ನಂಬೋದು ಉಂಟ ನಾನು. ನಮ್ಮಮ್ಮ ಒಬ್ರು ಬರಬೇಕು. ನಮ್ಮಮ್ಮ ಬಂದಮೇಲೆ ಎಲ್ಲ ಮಾತುಕತೆನೂ ಮುಗಿಸ್ಬಿಡೋಣ. ನಮ್ಮಮ್ಮ ಪಾಪ ಇಲ್ಲ ಅಂತ ಹೇಳಲ್ಲ, ನಮ್ಮಮ್ಮ ಯಾವತ್ತಿದ್ರೂ ಹ್ಞೂ ಅಂತಲೇ ಹೇಳೋದು. ಅಯ್ಯೋ ಬರ್ಲಿ ಬೀಗ್ತಮ್ಮರು ಬರ್ಲಿ ಮಾತಾಡೋಣ. ಅಯ್ಯೋ ಅತ್ತೆ, ನೀವು ಬಂದಿದ್ರೆ ಇಷ್ಟೊತ್ತಾದ್ರೂ ಕಾಫಿ ಮಾಡ್ಕೊಡೋಕ್ಕೂ ಯಾರು ಇಲ್ಲ. ಇರಿ ನೋಡ್ತೀನಿ ನಮ್ಮ ಕೆಲಸದಾರ ಯಾರಾದ್ರೂ ಅವರೇನೋ. ಏಯ್, ನನ್ನ ಮಗನಿಗೋಸ್ಕರ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಆಸ್ತಿ ಎಲ್ಲ ಸಿಗ್ತೈತೆ ಅದು ಇದು ಅಂತ ಹೇಳ್ಬಿಟ್ಟು ಏನಾದರೂ ಮದುವೆ ಮಾಡ್ಕೊತಾ ಇದ್ದೀನಿ ಅಂತಂದರೆ ಮರ್ತ್ಬಿಡು. ನನ್ನ ಮಗ ಆಸ್ತಿ ಎಲ್ಲನೂ ನನ್ನ ಹೆಸ್ರಿಗೆ ಆರಾಮಾಗಿ ಬರ್ಕೊಡ್ತಾನೆ. ನೀನು ಆಸ್ತಿ ಪಾಸ್ತಿ ವಿಚಾರ ಎಲ್ಲ ಬಿಟ್ಬಿಟ್ಟು ಹಳೇ ದ್ವೇಷ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ಬರ್ತಾ ಇದೀಯಾ ಅಂತ ಹೇಳಿದ್ರೆ ಬಾ. ಇಲ್ಲ ಹಳೇ ದ್ವೇಷ ಜೊತೆಗೆ ನೀನು ಬರ್ತಾ ಇದೀಯಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಿದ್ದ ಕೆಲಸ ಆಗೋದಿಲ್ಲ. ಸುಮ್ಮನೆ ದೂರ ಉಳಿದ್ಬಿಡೋದೇ ನೀನು ಎಷ್ಟೋ ವಾಸಿ. ನೀವು ಮಾಡಿರೋ ಮೋಸ ಅಷ್ಟು ಬೇಗ ಮರೆಯೋಕ್ಕಾಗಲ್ಲ ಸಾವುಕಾರೆ. ಆದರೂ ನನ್ನ ಮಗಳಿಗೋಸ್ಕರ ಎಲ್ಲ ದ್ವೇಷನೂ ಮರೆತು ಬಿಟ್ಟಿದ್ದೀನಿ ನಾನಂತೂ. ನನ್ನ ಮಗಳು ಜೀವನನೇ ಮುಖ್ಯ ಎಲ್ಲದಕ್ಕಿನ್ನೂ. ಇನ್ನೇನು ನಮ್ಮನೆ ಮಗಳು ಇಲ್ಲಿಗೆ ಬಂದ್ಲು ಅಂತ ಹೇಳಿದ್ರೆ ಇನ್ನೇನು ಬೇಕು ಹೇಳಿ, ಎಲ್ಲ ಒಂದೇ ಅಲ್ವಾ, ಎಲ್ಲ ಒಂದಾಗೋಗ್ಬಿಡ್ತೀವಿ. ಹಳೆ ದ್ವೇಷ ಎಲ್ಲ ಮರೆತ್ಬಿಟ್ಟು ಮದುವೆ ಒಂದು ಮಾಡಿಬಿಡಿ ಸಾಕು. ನೀವು ಸಂದಕ್ಕಿರ್ತೀರಾ, ನಾನು ಸಂದಕ್ಕಿರ್ತೀನಿ. ಹಳೇದೆಲ್ಲ ನೆನಪಿಸ್ಕೊಳ್ಳೋದೇ ಬೇಡ. ನಾನು ನೆನೆಸ್ಕೋಬಾರ್ದು ಅಂತ ಅನ್ಕೊಂಡ್ರು ನೀನು ಬಿಡಲ್ವಲ್ಲ. ಸರಿ, ಹಳೇದೆಲ್ಲ ಮರ್ತ್ಬಿಡೋಣ ಅಂತ ಹೇಳಿದ್ಯಾ, ಹಳೇದೆಲ್ಲ ಮರ್ತ್ಬಿಡೋಣ. ಸರಿ ಆಯಿತು. ಆದರೆ ಒಂದು ಸಮಸ್ಯೆ ಬಂದು ಕುಂತೈತೆ. ಆ ಮಮತಾ ಮಗಳೇನೋ ಬಸ್ರಿನಂತೆ. ಆ ವಿಚಾರಕ್ಕೆ ಏನು ಮಾಡಬೇಕು ನನಗಂತೂ ದಿಕ್ಕೇ ತೋಚ್ತಿಲ್ಲ. ಎಲ್ಲ ವಿಚಾರ ಗೊತ್ತಿದ್ದು ಮದುವೆಗೆ ಒಪ್ಕೊಂಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ನನ್ನ ಮಗ ಹೇಳ್ತಾ ಇದ್ದ. ಇಷ್ಟೆಲ್ಲ ಗೊತ್ತಿದ್ರು ನೀನು ಮದುವೆಗೆ ಒಪ್ಕೊಂಡಿದ್ಯಾ ಅಂತ ಹೇಳಿದ್ರೆ ನೀನು ನನ್ನ ಮಗನ ಮೇಲಿನ ನಂಬಿಕೆ ಪ್ರೀತಿಗಲ್ಲ, ಬೇರೆ ಏನೋ ಉದ್ದೇಶಕ್ಕೇನೆ ಮದುವೆಗೆ ಒಪ್ಕೊಂಡಿದ್ಯಾ ಅಂತ ಅನ್ನಿಸ್ತೈತೆ. ಆಸ್ತಿ ಪಾಸ್ತಿ ವಿಚಾರಕ್ಕೆ ಮಾತ್ರ ನೀನು ತಲೆ ಹಾಕಕ್ಕೆ ಹೋಗ್ಬೇಡ. ಯಾಕಂದರೆ ಇದಾಗಲೇ ಅರ್ಧ ನನ್ನ ಮಗಳು ಅಂತ ಬಂದವಳಲ್ಲ, ಆ ನಿಧಿ ಪಾಲ್ ಅರ್ಧ, ಇನ್ನು ಅರ್ಧ ಮಾತ್ರ ನನ್ನ ಮಗಂಗೆ ಸೇರೈತೆ. ನೀನು ಏನೇನೋ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದು ಕೊನೆಗೆ ನನ್ನ ಮನೆ ಸಂಸಾರ ಎಲ್ಲ ಹಾಳು ಮಾಡೋ ಅಂತ ಪ್ಲಾನ್ ಮಾತ್ರ ನೀನು ಮಾಡೋಕೆ ಹೋಗ್ಬೇಡ. ಅಯ್ಯೋ ಇದೆಂಥ ಮಾತು ಅಂತ ಆಡ್ತೀರಾ ಸಾವುಕಾರ್ರೆ. ಅದೆಲ್ಲನೂ ಸೈಡ್ಗೆ ಇಟ್ಬಿಡಿ. ಎಲ್ಲದಕ್ಕಿಂತ ನಿಮ್ಮ ಮಗ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ, ಬೇರೆ ಇನ್ನೇನು ನನಗೆ ಮುಖ್ಯನೇ ಅಲ್ಲ. ಆಯಿತು, ಅದನ್ನೂ ಒಂದು ನೋಡ್ಬಿಡೋಣ. ಇಷ್ಟೇ ನೋಡಿದ್ದೀನಂತೆ, ಇನ್ನು ಅದೊಂದು ವಿಚಾರ ನೋಡೋಕ್ಕಾಗಲ್ವಾ? ಇಲ್ಲಿ ತನಕ ಮನೆಗೆ ಬಿಟ್ಕೊಂಡಿರಲಿಲ್ಲ, ಇವತ್ತು ಮನೆಗೆ ಬಂದಿದೀಯಾ. ಇದೆಲ್ಲ ನಿನ್ನ ಪ್ಲಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋಣ, ನನ್ನ ಹೆಂಡ್ತಿನೂ ಬರಲಿ. ನಾನಂತೂ ನನ್ನ ಮಗನ ಹತ್ರ ಏನೂ ಮಾತಾಡೋಕ್ಕಾಗಲ್ಲ. ನನ್ನ ಹೆಂಡ್ತಿ ಬಂದಮೇಲೆ ಅವಳ ಹತ್ರ ಮಾತಾಡ್ಬಿಟ್ಟು ಮುಂದಿನ ನಿರ್ಧಾರ ಏನು ಬೇಕೋ ಮಾಡಿದ್ರೆ ಆಯಿತು. ಅತ್ತೆ ಬೇಜಾರು ಮಾಡ್ಕೊಬಿಡಿ, ಕೆಲಸದವ್ರು ಇರಲಿಲ್ಲ. ಅಮ್ಮ ಇನ್ನೇನು ಬತ್ತಾರಂತೆ. ನಮ್ಮ ಕೆಲಸದವ್ರನ್ನ ಕಳಿಸಿದ್ದೆ, ಬತ್ತೀನಿ ಅಂತ ಹೇಳೋರೆ, ಬತ್ತಾರಂತೆ. ಕಾಫಿ ಎಲ್ಲ ಮಾಡಿಕೊಡ್ತಾರೆ. ಅಯ್ಯೋ ಪರವಾಗಿಲ್ಲ ಬುಡಿಯಳಿ ಅಂದರೆ ಇನ್ನೇನು ಬರೋದು ಹೋಗೋದು ಎಲ್ಲ ಮಾಮೂಲಿ ಅಲ್ವಾ. ಒಬ್ಬಟ್ಟು ಊಟನೇ ತಿನ್ಕೊಂಡು ಹೋಯ್ತೀನಿ. ಇನ್ನು ಕಾಪಿ ಗಿಪಿ ಎಲ್ಲ ಯಾವ ಲೆಕ್ಕ ಹೇಳಿ, ಒಬ್ಬಟ್ಟು ಊಟನೇ ತಿನ್ಬೇಕಾದ್ರೆ ನೀವು ಒಳ್ಳೆ ಕಾಪಿ 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 ಅಂತ ಹಿಡ್ಕೊಂಡ್ಬಿಟ್ಟಿದ್ದೀರಾ. ನನ್ನ ಮಗಳು ನಿಮ್ಮನ್ನು ಯಾವಾಗೂ ನೆನೆಸ್ಕೊತಾನೆ ಇತ್ತಳಿ ಅಂದರೆ ಒಂದು ಕಿತ ಹೋಗಿ ಮಾತಾಡ್ಸ್ಕೊಂಡನ ಬರಬೇಕಿತ್ತು. ಅದೇ ಈ ಮಾತುಕತೆ ಎಲ್ಲ ಮುಗಿಲಿ, ಅಮ್ಮ ಬತ್ತಾವ್ರಲ್ಲ, ಅಮ್ಮ ಬಂದು ಹೋದ್ಮೇಲೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ನಿಮಗೆ ಈ ಮದುವೆ ಎಲ್ಲ ಇಷ್ಟ ಅಲ್ವಾ ಸಾವುಕಾರೆ? ಇಷ್ಟ ಇಲ್ಲ ಅಂತ ಏನಿಲ್ಲ ತಾನೇ? ನನ್ನ ಮಗನ ಇಷ್ಟನೇ ನನ್ನ ಇಷ್ಟ. ನನ್ನ ಮಗ ಏನು ಹೇಳ್ತಾನೋ ಅದೇ ನನಗೂ ಸರಿ ಅಷ್ಟೇನೆ. ನಾನು ಹೇಳಿಲ್ವಾ ನಮ್ಮಪ್ಪ ಯಾವತ್ತಿದ್ರು ತುಂಬ ಒಳ್ಳೆಯವರು ಅಂತ. ಹಾ ತುಂಬಾ ಒಳ್ಳೆಯವರು. ಅದ್ರ ಕತೆ ಯಾಕೆ ಹೇಳ್ತೀರಾ?